ನಾನು ಈ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ನಗು ಬರ್ತಿದೆ ನನಗಂತೂ ಗೊತ್ತಿಲ್ಲ. ನಗು ಬಂದರೆ ನನಗದು ಮ್ಯಾಟ್ರ್ ಆಗೋಲ್ಲ. ಒಳ್ಳೊಳ್ಳೆ ಗಾಡಿಗಳನ್ನ ರಿವ್ಯೂಸ್ ಮಾಡೋಣ, ಒಳ್ಳೊಳ್ಳೆ ಪ್ಲೇಸ್ಗಳು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತಾಡೋಣ. ಚಿಕ್ಕವನಿದ್ದಾಗಲೇ ಆಸೆ ಇತ್ತು ಈ ಗಾಡಿ ತೊಗೋಬೇಕಂತ. ಇವಾಗ ತೊಗೊಂಡು 4 ವರ್ಷ ಆಗ್ತಾ ಬಂತು, ತೊಗೊಂಡಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಪ್ರೆಸೆಂಟಿಂಗ್ ಕನ್ನಡಿಗ. ನನ್ನ ಹೆಸರು ಅಭಿಷೇಕ್ ಅಂತ. ಯಾವಾಗಲೂ ಮೋಟೋ ವ್ಲಾಗಿಂಗ್ ಚಾನಲ್ನ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅದು ಇವಾಗ ಅದಕ್ಕೆ ಟೈಮ್ ಬಂದಿದೆ, ಹಂಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ನಗು ಬರ್ತಿದೆ ನನಗಂತೂ ಗೊತ್ತಿಲ್ಲ. ನಗು ಬಂದರೆ ನನಗದು ಮ್ಯಾಟ್ರ್ ಆಗೋಲ್ಲ. ಏನಕ್ಕಂತ ಹೇಳಿದ್ರೆ ನಾನು ಬಂದಿರೋದು ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕಂತ ಇದನ್ನು ಶುರು ಮಾಡಿದ್ದೀನಿ. ಹಂಗಾಗಿ ನಾನು ಯಾರು ಏನು ಅನ್ಕೊತಾರೆ ಅನ್ನೋದು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಮಾಡೋದು ಮಾಡೇ ಮಾಡ್ತೀನಿ. ನನಗೊಂದು ಡಿಸಿಪ್ಲಿನ್ ಇದೆ, ಇದ್ರ ಬಗ್ಗೆ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ, ಮಾಡೇ ಮಾಡ್ತೀನಿ. ನೋ ಕಾಮೆಂಟ್ಸ್. ಒಳ್ಳೊಳ್ಳೆ ಗಾಡಿಗಳನ್ನ ರಿವ್ಯೂಸ್ ಮಾಡೋಣ, ಒಳ್ಳೊಳ್ಳೆ ಪ್ಲೇಸ್ಗಳು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತಾಡೋಣ. ಅರ್ಥ ಆಯಿತು ಅನಿಸುತ್ತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳನ್ನ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ನನಗೇನೇನು ಗೊತ್ತಿದೆ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಂಗೆ ನನಗೇನು ಗೊತ್ತಿಲ್ವೋ ಅದನ್ನು ನೀವು ನಮ್ಗೆ ತಿಳಿಸ್ಕೊಡಿ. ಯಾವ ಗಾಡಿಗಳಿರ್ಬೋದು, ಒಳ್ಳೆ ಪ್ಲೇಸ್ಗಳು ಸಜೆಸ್ಟ್ ಮಾಡೋದಿರ್ಬೋದು, ಎಲ್ಲದ್ರ ಬಗ್ಗೆನೂ ಸ್ವಲ್ಪ ನನಗೆ ನೀವು ತಿಳಿಸ್ಕೊಡಿ. ನನಗೇನು ಗೊತ್ತಿದೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಯಾರು ಏನು ಫುಲ್ಲಾಗಿ ಏನು ಕಲ್ತವ್ರು ಯಾರೂ ಇಲ್ಲ. ಎಲ್ಲರೂ ಕಲಿಯೋಕ್ಕೆ ಬಂದಿರೋದು. ನಾನು ಕಲಿತಾ ಇದ್ದೀನಿ. ಹಾಗೆ ನನಗೆ ಗೊತ್ತಿರೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನನಗಿನ್ಮೇಲಾರು ಸಪೋರ್ಟ್ ಬೇಕು. ಕನ್ನಡದಲ್ಲಿ ಶುರು ಮಾಡಿದ್ದೀನಿ ಮೋಟೋ ವ್ಲಾಗಿಂಗ್ನ. ನನ್ನ ಗಾಡಿ ಬಗ್ಗೆ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಗಾಡಿನ ನನ್ನ ಬೈಕ್ನ ರಿವ್ಯೂ ಮಾಡ್ತೀನಿ. ಪಲ್ಸರ್ RS 200 ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದಿದೆ, ಅದು ಡೈಲಿ ಕಮಿಟ್ಮೆಂಟ್ಗೆ ಯೂಸ್ ಮಾಡ್ತೀನಿ. ಡೈಲಿ ಕಮ್ಯುನಿಟಿ ನಮ್ದು ಏನಿದೆ, ನಾನು ಡೈಲಿ ವರ್ಕ್ ಹೋಗೋದಿರ್ಬೋದು, ಅದೆಲ್ಲ ಇನ್ನೊಂದು ಬೈಕ್ ಯೂಸ್ ಮಾಡ್ತೀನಿ, ಸ್ಪ್ಲೆಂಡರು. ಇದು ಲಾಂಗ್ ಏನಾದರೂ ಹೋಗೋದಿದ್ರೆ, ಆಮೇಲೆ ಏನಾದರೂ ಒಂದು ಪ್ಲೇಸ್ಗಳಿಗೆ ಟ್ರಿಪ್ ಹೋಗೋದಿದ್ರೆಲ್ಲ ಈ ಗಾಡಿನ ಯೂಸ್ ಮಾಡ್ತೀನಿ. ಈ ಗಾಡಿ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೆಂಗಿದೆ, ಏನೇನು ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ ಅಂತ. ತುಂಬ ಆಸೆ ಇಟ್ಕೊಂಡು ಚಿಕ್ಕವನಿದ್ದಾಗಲೇ ಆಸೆ ಇತ್ತು ಈ ಗಾಡಿ ತೊಗೋಬೇಕಂತ. ಇವಾಗ ತೊಗೊಂಡು 4 ವರ್ಷ ಆಗ್ತಾ ಬಂತು, ತೊಗೊಂಡಿದ್ದೀನಿ. ಇನ್ನೇನಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಒಳ್ಳೆ ಸಪೋರ್ಟ್ ಕೊಡಿ. ನನಗಂತೂ ನಂಬಿಕೆ ಇದೆ, ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅಂತ ನನಗಂತೂ ನಂಬಿಕೆ ಇದೆ. ಒಳ್ಳೊಳ್ಳೆ ಗಾಡಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ ಗಾಯ್ಸ್, ಇದು ನನ್ನ ಮೊದಲನೇ ವೀಡಿಯೋ ಆಗಿರುತ್ತೆ. ಅದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್. ಬಾಯ್.